ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತೇನಕ್ಕಪ್ಪ ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಬಸ್ಸಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಎಲ್ಲ ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ಇವಾಗ ಎಲ್ಲಿದ್ದೀವಿ ಫ್ರೆಂಡ್ಸ್? ನಾವು ಮೈಸೂರು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಆನಿವರ್ಸರಿ ಸೆಲೆಬ್ರೇಷನ್ ಸರ್ಪ್ರೈಸ್ ಇದೆ. ಅವ್ರಿಗೆ ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಇವಾಗ ಸರ್ಪ್ರೈಸ್ ಕೊಟ್ಟಾಗ ಗೊತ್ತಾಗುತ್ತೆ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಅನ್ಕೊಟ್ಟೇನಾದ್ರು ಮೊಬೈಲ್ ಕೊಟ್ಟಿ ಎಷ್ಟು ದರ್ಶನ ಅಂತೂ ಚೆನ್ನಾಗಾಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ನಾನು ಅವಳಿಗೆ ರೇಗಿಸ್ತಾ ಇದ್ದೆ, ನೋಡು ಜಾತ್ರೆ ಕನ್ನಡಕ ಹಾಕೊಂಡು ಹೆಂಗೆ ಕಾಣಿಸ್ತದೆಲ್ಲ ನೋಡಿ ಫ್ರೆಂಡ್ಸ್ ಅಂದ್ಕೊಂಡು ರೇಗಿಸ್ತಾ ಇದ್ದೆ. ಅಲ್ಲಿ ಮೈಕ್ ಹಾಕಿದ್ದೀನಿ, ಆದರೆ ಮೈಕ್ ಆಫ್ ಆಗಿಬಿಟ್ಟಿದೆ ಚಾರ್ಜರ್ ಇಲ್ದೇನೆ, ಅದಕ್ಕೆ ಸೌಂಡು ರೆಕಾರ್ಡೇ ಆಗಿಲ್ಲ. ಆಮೇಲೆ ಅಲ್ಲಿಂದ ಕುಮಾರ್ ಅವರು ನೋಡಿ ನಾನು ಬಿಸಿಲಲ್ಲಿ ನಿಂತಿದ್ದೀನಿ, ನೋಡಿ ಹಿಂಗೆ ನಿಂತ್ಕೊತೀನಿ, ನೀನು ನಿಂತ್ಕೋ ನೋಡೋಣ ಅಂತ ನನಗೆ ಹೇಳ್ತಾಯಿದ್ರು. ನಾನು ಎಷ್ಟು ತನಕ ನಿಂತ್ಕೊತೀರ ನೋಡೋಣ, ನಿಂತ್ಕೊಳ್ಳಿ ಅಂತ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ. ಅವ್ರು ನಿಂತಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು ಅನಿಸುತ್ತೆ, ಹಾಗೆ ನಕ್ಕೊಂಡು ಹೊಂಟೋಗ್ಬಿಟ್ರು. ಆಮೇಲೆ ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ನೆರಳಲ್ಲಿ ನಿಂತ್ಕೊಂಡು ಇದು ಮಾಡ್ತಾಯಿದ್ರು, ರೇಗಿಸ್ತಾಯಿದ್ರು. ನೋಡಿ ಇಲ್ಲಿ ನಿಂತ್ಕೊತೀನಿ, ಎಷ್ಟೊತ್ತು ಬೇಕಾದ್ರೂ ಇಲ್ಲಿ ನಿಂತ್ಕೊತೀನಿ ಅಂತ ರೇಗಿಸ್ತಾಯಿದ್ರು. ಅದಕ್ಕೆ ನಾನು ಅಂತಿದ್ದೆ, ಅಲ್ಲಿ ನೆರಳು ಏನು, ಯಾರು ಬೇಕಾದ್ರೂ ಎಷ್ಟೋ ತನಕ ಬೇಕಾದ್ರೂ ನಿಂತ್ಕೊತಾರೆ, ನೀವೇ ನಿಂತ್ಕೊಳ್ಳೋಕೆ ಬೇಕಾ, ಎಲ್ಲರೂ ನಿಂತ್ಕೊತಾರೆ ಅಂತ ನಾನು ಹೇಳ್ತಾಯಿದ್ದೆ. ಅಲ್ಲಿಂದ ನಾವು ಹೋಟೆಲಿಗೆ ಬಂದ್ವಿ ಟಿಫನ್ ಮಾಡೋಣ ಅಂತ. ಟೈಮ್ ಬೇರೆ ಆಗ್ಬಿಟ್ಟಿತ್ತು, 12 ಗಂಟೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಇಲ್ಲಿ ಮೈಸೂರಲ್ಲಿ ಹೋಟೆಲ್ ಮೈಲಾರಿ ಅಂತ ಇದೆ, ಅಲ್ಲಿ ಕರ್ಕೊಂಡು ಬಂದಿದ್ರು. ಅಲ್ಲಿ ಬರೀ ದೋಸೆ ಮಾತ್ರ ಸಿಗುತ್ತೆ. ದೋಸೆ ಅಂತೂ ಸಕ್ಕತ್ತಾಗಿತ್ತು, ಬೆಣ್ಣೆ ದೋಸೆ ಅಂತೂ ಮಸ್ತಾಗಿತ್ತು. ಮೈಲಾರಿ ನೋಡಿಪ್ಪ, ಸ್ಪೆಕ್ಸ್ ಹಾಕೊಂಡು ಮಿಂಚ್ತಾವಳೆ. ಇಲ್ಲಿ ತಿನ್ನಕ್ ಬಂದಿರೋದು ಮಲ್ಕೊಳಕ್ಕಲ್ಲ, ತಿಂದ್ಬಿಟ್ಟಿಲ್ಲ ಶಿವ ಅವರೇ. ಮಾತಾಡಿ ಇವಾಗ, ಮಾತಾಡಿ ನಿಮ್ಮ ತಂಗಿ ಬಗ್ಗೆ ನೀವು ಜೋರಾಗಿ ಮಾತಾಡಿ. ಅವ್ರ ತಂಗಿ ಡೈಮಂಡ್, ನಾವು ಅಷ್ಟೇ. ಏನು ವಿಶ್ ಮಾಡಿ ಅಷ್ಟೇನಾ?
ಬನ್ನಿಪ್ಪ ಆಮೇಲೆ ನಾನು ಅವ್ರಿಗೆ ಅಂತ ಒಂದು ಚಿಕ್ಕ ಒಲೆ ತಗೊಂಡಿದ್ದೆ ಮತ್ತು ಒಂದು ಬೆಳ್ಳಿ ಕಡಗ ತಗೊಂಡಿದ್ದೆ, ಅದನ್ನು ಅವ್ರಿಗೆ ಸರ್ಪ್ರೈಸ್ ಮಾಡಿದೆ. Chase it.
ಮಣ್ಣೆಲ್ಲ ಹೆಣ್ಣು ಹೊನ್ನು ಮಣ್ಣೆಲ್ಲ ಒಸಿ ಸಿಕ್ಕರೆ ಜಮಾಯಿಸು ಒಸಿ ಸಿಕ್ಕರೆ ಜಮಾಯಿಸು ಕೃಷ್ಣ ಕೃಷ್ಣ ನೀನು ಜೋಡಿಸಿ ಇಟ್ಟ ಮಾಡ್ಬೇಕ ಕೋರಿ ಕಣ್ಣಿನ ಚೆಂಡಲ್ಲಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಂಗಲ್ಲಿ ಮತ್ತೆ ಹೊಡೆದರೆ ಹಿಂದಿ ನೀನು ಲಗೋರೆ ಚಕೋರಿ ಚಕೋರಿ ನಿನ್ನ ಕದಿಯಬೇಕು ಚಂದ ಚಕೋರಿ ಬಳ್ಳಾರಿ ಹೋಗಿ ಬಾ ಬರ್ತೀನಿ ನಾನು ಇಲ್ಲೇನು ಹಳ್ಳಿಯವ್ರು ಕೊಟ್ಬಿಟ್ಟು ಬರ್ತೀನಿ ಇದ್ರಲ್ಲಿ ಕೈ ಇಲ್ಲ ಬಾರಿ ಸಂಗೀತ ಇಲ್ಲಿ ಹಿಡಿತಾರ ಬಾ ಇಲ್ಲಿ ಕೈ ಐತೆ ಇಡಿ ಅದು ಬೆಟ್ಟ ಹಿಡ್ಕೊಬಿಟ್ರೆ ಏನು ಮಾಡ್ತದೆ ಅಣ್ಣ ಕಸ್ತದೆ ರಕ್ತ ಬರ್ತದ ರಕ್ತ ಬರಲ್ಲ ಅಲ್ಲ ಅದಕ್ಕೆ ರಕ್ತ ಬರಲ್ಲ ನಿನಗೆ ರಕ್ತ ಬರ್ತದಷ್ಟೇ ಪೊಲೀಸ್ ಇದು ಟ್ರೈ ಮಾಡಕ್ಕೆ ಇಡಿ ಇವಾಗ ಶಿವ ಹಿಡಿತಾನೆ
ಇವಾಗ ಶಿವು ಹಿಡಿತಾನೆ. ಓಕೆ ಫ್ರೆಂಡ್ಸ್, ಹಾಂ ಇಟ್ಕೊಡ್ತೀನಿ. ಹಾಂ ನೋಡಿ ಗೈಸ್, ಇವಾಗ ಶಿವು ತಿನ್ಬೇಕು ಗೈಸ್, ಬೇಜಾರು ಮಾಡ್ಕೋಬೇಡಿ. ಅಲ್ಲೇನೋ ಕೇಳ್ತಾ ಇದ್ದಾರೆ ನೋಡಿ. ಮುರಿದೋಗಿರೋ ಪೂರ್ಣ ಇಲ್ಲಿ ಇಟ್ಕೊಡ್ತೀನಿ. ಇವೆರಡು ಹಿಡಿಬೇಕು ಸಿಸ್ಟರ್, ಭಯ ಕಚ್ಬಿಡ್ತೀವಿ. ಅದು ಕೈ ಬೇಳು ಬೆಟ್ಟು ರಕ್ತ ಬಂದು ಸಿಗಾಕೌಟ್ರೆ ಅದು ಬಿಡಲ್ಲ. ಅದಕ್ಕೆ ರಕ್ತ ಬರಲ್ಲ, ನಿನಗೆ ರಕ್ತ ಬರ್ತದಲ್ವಾ? ನನಗೇನೆ ಅದನ್ನ ಹಿಡಿಯಕ್ಕೆ ಹೋಗಿ ಬೇರೆ ಬಂದು ಹಂಗೆ ಟ್ರೈ ಮಾಡೋದು. ಸೈಲೆಂಟ್ ಆಗಿರೋದು ಹಿಡಿಬೇಕು. ಹಂಗೆ ಒಂದು ಹಿಡ್ಕೊಳ್ಳೋಣ, ಇಲ್ಲಿ ವಿಡಿಯೋ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೊಂದು ಕೊಂಡಿನೇ ಇಲ್ಲ, ಮುರಿದೋಗ್ಬಿಟ್ಟದೆ. ದಕ್ಕೈಗಳು ಹಿಡಿ, ದಕ್ಕ ಇಲ್ಲ ಅಂದ್ರೆ ಹಿಡಿದ್ಬಿಟ್ಟ. ಅವ್ರು ಹೆಂಗ್ ಹಿಡಿತಾರೆ? ಇವಾಗ ಎಲ್ಲಿದ್ದೀವಿ ನಾವು? ಸಿಸ್ಟರ್ ಒಂದು ತೋರಿಸಿ. ಬಲ್ಮುರಿ ಇಲ್ಲಿ ಏನೇನು ಫೇಮಸ್ ಇದೆ? ಬಲ್ಮುರಿ ಫಾಲ್ಸ್. ಹೌದು, ಏನೇನಿದೆ ಇಲ್ಲಿ? ಇಲ್ಲಿ ನನ್ನ ಪ್ರಾಣ ಆಗಿರೋ ಸಿಸ್ಟರ್ ಇದ್ದಾರೆ. ಅಯ್ಯೋ, ಆಮೇಲೆ ಗಂಗೆ ಅಷ್ಟೇ ಆದ ಪವಿತ್ರ ನನ್ನ ಸಿಸ್ಟರ್ ಇದ್ದಾರೆ. ಸಿಸ್ಟರ್ ತಿರ್ಗಾಡ್ತಾವೆ. ಆಮೇಲೆ ಇಲ್ಲಿ ನಮ್ಮ ಜೊತೆ ನಮ್ಮಣ್ಣ ಕುಮಾರಣ್ಣ ಇದ್ದಾರೆ. ಆಮೇಲೆ ನಾವು ಇಲ್ಲಿ ನಳ್ಳಿ ತಿನ್ನೋಕೆ ಬಂದಿದ್ದೀವಿ. ಯಾವುದು? ನಳ್ಳಿ ಏಡಿ ಬಟ್ ತಿನ್ನೋದೇನಿಲ್ಲ. ಹಣ ಒಂದು ಮಾಡ್ಕೊಡಿ. ನಳ್ಳಿ ಕಬಾಬ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ನಾನು ಮನ್ಸನ ತಾನೆ ಯಾವುದೇ ಕಾರಣಕ್ಕೂ ಬರಲ್ಲ ಹಿಡ್ಕೊ ಅವ್ರ ಕೈ ಒಂದು ಹಿಡ್ಕೊಟ್ಬಿಡ ಫ್ರೆಂಡ್ಸ್. ನಾನು ಹಸಿದೆ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ಅಂಗಡಿಯವ್ರು ಬೇಜಾರು ಮಾಡ್ಕೋತಾರೆ ಅಂತ ವಾಪಸ್ ನೀರಿಗೆ ಬಿಡ್ತಾ ಇದ್ದೀನಿ. ಹಿಡ್ಕೋ ನೋಡಿ ಫ್ರೆಂಡ್ಸ್, ಸರ್ ಇದನ್ನ ಒಳಗಡೆ ನನ್ನ ಸಿಸ್ಟರ್ಗೆ ಕಚ್ಚು ಹಿಡಿದ್ಬಿಟ್ಟ ಕೊನೆಗೂ? ಇಲ್ಲ ಅವರೇ ಇಟ್ಕೊಂಡು ಕೊಟ್ರ? ಇಲ್ಲ ನಾನೇ ಹಿಡ್ದಿದ್ದು. ಕಷ್ಟಪಟ್ಟು ನನ್ನ ಜೀವನ ಒತ್ತೆ ಇಟ್ಟು ನಾನು ಈ ದೊಡ್ಡ ನಳ್ಳಿಯನ್ನು ಹಿಡಿದು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀನಿ. ಅವನು ನಾಯಿ ಹೊಡಿಗೆ ಹೋಯ್ತಾ ಇರ್ತಾನೆ, ಹಿಂದಿನ ಹೋಗು ಅಂತಾರೆ ಎತ್ತಿರ ಅಪ್ಪನೇ ರೋಗ ನೋಡಿದೆ ಅದು. ಹಂಗೆ ಮೀನು ಹಂಗೆ ಅಂತ ಯಾವ ಬಂದು ಹಿಂದಿನ ಹಾಕು ಬಿಡ್ತಾರೆ. ನಾನೇನಿಲ್ಲ, ಈ ನಳ್ಳಿನ ಬಿಟ್ಬಿಡ್ತೀನಿ ಅವನು. ಬರ್ತಾ ಇದೆ. ಹಾಯ್ ಅವಳು ಕಿರ್ಚ್ಕೊಂಡಿದ್ದು ಹೆಂಗೆ ಕಿರ್ಚ್ಕೊಳ್ಳಿ ಯಪ್ಪ. ಹಾಯ್ ಹಾಯ್ ನೋಡಿದ ನನ್ನ ಕಣ್ಣುಗಳ ಪುನೀತ. ಜಾಸ್ತಿ ರೇಗಿಸ್ತಾ ಇದ್ರು ಅಂತ ಕೈಗೆ ಹಿಡಿದು ಬಿಡಿ. ಬೇಡ, ಸಾಹಸ ಬಿಟ್ಕೊಳ್ಳೋ. ಸಾಕು. ನೋಡು ಹೆಂಗೆ ಎತ್ತೈತೆ ಇಲ್ಲಿ ಎಡೆ. ನಂಗೆ ಕಳ್ಸೋದಿಲ್ಲ. ತಿನ್ನ ನೋಡು ಕಣ್ಣು ನೋಡಿ ಫ್ರೆಂಡ್ಸ್, ಇದ್ರದ್ದು ಕಣ್ಣು ಝೂಮ್ ಮಾಡಿದ್ವಿ. ಹೆಂಗ್ ನಗ್ತಾಳ ನೋಡೋಳು. ಅದನ್ನ ಬಾಯಿಗೆ ಹಿಂಗೆ ಇಟ್ಕೊಳ್ತಾರ. ಇಟ್ಕೊ, ಸುಮ್ಮನೆ ಇಟ್ಕೊಳ್ಳೋ. ಇಟ್ಕೊ ಚಿಂತೆನೆ. ಫ್ರೆಂಡ್ಸ್, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಳ್ಳಿಯನ್ನು ವಾಪಸ್ ನೀರೊಳಗೆ ಬಿಡ್ತಾ ಇದ್ದೀನಿ. ಏನ ಜೀವ ಬದುಕ್ತು. ತಿನ್ನಿ. ಯಾವ್ದಿದು? ಇದು ಜಿಲೇಬಿ ಅಂತ, ಸ್ವೀಟ್ ಜಿಲೇಬಿ ಅಲ್ಲ, ಇದು ಫಿಶ್ ಜಿಲೇಬಿ ಅಂತ. ಬಟ್ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಬಲ್ಮುರಿಗೆ ಬಂದಾಗ ಒಂದ್ಸತಿ ಅಂಗಡಿ ನೇಮು ಸರಿ ಸೂರಜ್ ಕೂಲ್ ಪಾರ್ಲರ್ ಅಂತ ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ. ಟೇಸ್ಟಿಯಾದ ಫಿಶ್ ತಿನ್ನಿ, ಹಂಗೆ ಕ್ರ್ಯಾಪ್ ತಿನ್ನಿ. ನಮ್ಮ ವಿಡಿಯೋಗೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಎಡಿಟ್ ಮಾಡ್ಕೊ. ಟೈಗರ್ ಅಂತೆ. ಏನಿದು ಮೂಳೆ ಇರುತ್ತೆ ಜಾಸ್ತಿ ಇದರಲ್ಲಿ? ಸರ್ ಬಾಳೆ ಹಿಡ್ಕೊಬೇಡಿ, ತಲೆ ಹಿಡ್ಕೊಳ್ಳಿ. ಹಾಂ, ಮೂಳೆ ಇರ್ತದೆ ಇದ್ರಲ್ಲಿ ಜಾಸ್ತಿ. ಇದ್ರ ಹೆಸರು ಟೈಗರ್ ಅಂತ. ಬೇಗ ಬೀಳ್ತದೇನೋ. ಇದ್ರ ಹೆಸರು ಟೈಗರ್ ಅಂತೆ. ಅಂದರೆ ಟೈಗರ್ ಅಂದರೆ ಕಾಡಲ್ಲಿರೋ ಟೈಗರ್ ಅಲ್ಲ, ಇದು ಫಿಶ್ ಟೈಗರು. ಇದನ್ನು ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನಿಮಗೂ ಬೇಕಾದರೆ ಆರ್ಡರ್ ಮಾಡ್ತೀನಿ. ನನ್ನ ನಂಬರ್ ತೊಗೊಳ್ಳಿ, 991629. 50% ಆಫರಲ್ಲಿ ನಡೀತಿದೆ ಫ್ರೆಂಡ್ಸ್. ಅಲ್ಲ, ನನ್ನ ನಂಬರ್ ಆಫರಲ್ಲಿ ನಡೀತಾ ಇದೆ. ಅವ್ರ ನಂಬರ್ 50%, 991629.
ನೋಡಿ ಇವರು ಸೂರಜ್ ಕೋಲ್ಡ್ ಪಾರ್ಲರ್ ಅವರು. ಇವರು ಜಿಲೇಬಿ ಫಿಶನ್ನು ಬಾಂಡೆ ಒಳಗೆ ಹಾಕಿದ್ದಾರೆ, ಬೇಯ್ತಾ ಇದೆ. ಹಾಂ ನೋಡಿ ಫ್ರೆಂಡ್ಸ್, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಬಟ್ ನಿಮಗೆ ತಿನ್ನೋ ಪುಣ್ಯ ಇಲ್ಲ. ವಿಡಿಯೋ ಆದರೂ ನೋಡಿ ಬಾಯಿ ನೀರು ಬರ್ಸ್ಕೊಡಿ. ಹಂಗೆ ನಮ್ಮ ಚಾನಲ್ ಹೆಸರು ಮೇಘನಾ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆಲ್ಲ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವರಿಬ್ಬರು ಮ್ಯಾರೇಜ್ ಬಾಯ್ಸ್ ಅಂತ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಬಂದಿದ್ದಾರೆ ಮೈಸೂರಿಗೆ. ಬಟ್ ಇವರು ನನ್ನ ಜೀವ ತಂಗಿ, ನನ್ನ ಪ್ರಾಣನ ಬಿಟ್ಬಿಟ್ಟು ನಮ್ಮಿಬ್ರನ್ನ ಬಿಟ್ಬಿಟ್ಟು ಸಿಸ್ಟರ್ ಇವರಿಬ್ಬರು ತಿಂತಿದ್ದಾರೆ ಫ್ರೆಂಡ್ಸ್. ಇದು ನ್ಯಾಯನಾ ಫ್ರೆಂಡ್ಸ್? ಇದು ನ್ಯಾಯನಾ? ಇದು ನೀತಿನಾ? ಇದೇ ಪ್ರೀತಿನಾ? ನೋಡಿ ಫ್ರೆಂಡ್ಸ್, ಇವರು ನಮಗೆ ಮಾಡಿರೋ ದೊಡ್ಡ ದ್ರೋಹ ನೋಡಿ ಫ್ರೆಂಡ್ಸ್. ಇದು ಇವರು ಬಲ್ಮುರಿ ಫಾಲ್ಸು, ಇವರೆಲ್ಲ ಗರ್ಲ್ಸು. ಅವು ಒಳ್ಳೆ ನೀರಿನ ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಬಲ್ಮುರಿ ಫಾಲ್ಸ್ ಅಂತ. ನೋಡಿ, ನಮ್ಮ ಪರಮಾತ್ಮ, ನಮ್ಮ ಜೀವ ಪರಮಾತ್ಮ ಇವರು ಮೈಸೂರಿಗೆ ಆ್ಯನಿವರ್ಸರಿ, ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಏಡಿ ತಿನ್ನಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಇವ್ರು ನೋಡಿ ಫುಲ್ ಉಂಡೆನೇ ತಿಂತಿದ್ದಾರೆ, ಕೈ ಕಾಲು ತಲೆ ಬುಂಡೆ ಎಲ್ಲ. ಫಸ್ಟ್ ಟೈಮ್ ತಿಂತಾರೆ. ಏಡಿ ತಿಂದರೆ ಏನೇನು ಯೂಸು ಅಂತ ನಮ್ಮಣ್ಣ ಹೇಳ್ತಾರೆ. ಅಣ್ಣ ಹೇಳಿ. ಮೀನು ತಿಂದರೆ ಹಾರ್ಟ್ ಒಳ್ಳೆಯದು, ಹಾರ್ಟ್ ಒಳ್ಳೇದಂತೆ ಫ್ರೆಂಡ್ಸ್. ಆಮೇಲೆ ಮೀನು ಬುದ್ಧಿ ಚೆನ್ನಾಗಿ ಓಡುತ್ತೆ. ಇದು ಇದು ಎಲ್ಲ ಓದ ತಿಂದ್ರೂ ಓಡುತ್ತೆ. ಇದು ಓದೋ ಮಕ್ಕಳು ಜಲ್ದಿ ತಿನ್ಬೇಕಂತ ನನ್ನ ರಿಕ್ವೆಸ್ಟ್ ಫ್ರೆಂಡ್ಸ್. ಆದಷ್ಟು ಬೇಗ ಓದೋ ಮಕ್ಕಳು ಪರೀಕ್ಷೆ ಹಿಂದಿನ ದಿನ ತಿನ್ನಿ. ನಮ್ಮ ಸಿಸ್ಟರ್ಗೆ ಫೈನಲ್ ಎಕ್ಸಾಮ್ಗೆ ಇನ್ನು 1 ಮಂತ್ ಇದೆಯಂತೆ. ಸಿಸ್ಟರ್, ನೀವು ಆದಷ್ಟು ಬೇಗ ಮೀನು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ತಲೆ ಚುರುಕಾಗುತ್ತಂತೆ. ಎಕ್ಸಾಮ್ನ ನೀವು ಪಾಸ್ ಆಗ್ತೀರಾ. ಫ್ರೆಂಡ್ಸ್, ನಾವು ತಿಂತಾರ ಹೋಟೆಲ್ ಸೂರಜ್ ಕೂಲ್ ಪಾರ್ಲರ್ ಅಂತ. ಓಕೆ ಫ್ರೆಂಡ್ಸ್, ನಮ್ಮ ಚಾನೆಲ್ನ ಹೀಗೆ ಪ್ರೋತ್ಸಾಹಿಸಿ ಬೆಳೆಸಿ ಓಕೆನಾ ಫ್ರೆಂಡ್ಸ್? ಜಸ್ಟ್ ಈ ಮೀನು ನಾನು ಈಗ ಬಲ್ಮುರಿ ಫಾಲ್ಸ್ ಒಳಗೆ ಹಿಡ್ದಿದೆ. ಅದ್ರ ಜೀವ ಇತ್ತು, ಬಟ್ ಇವಾಗ ನೋಡಿದ್ರೆ ಅದ್ರ ಜೀವನೇ ಇಲ್ಲ ಫ್ರೆಂಡ್ಸ್. ನಾನೇ ಹಿಡ್ದಿದ್ದು, ಬೇಕಾದ್ರೆ ಇವರೇ ಸಾಕ್ಷಿ. ಅಲ್ಲಿ ಫಾಲ್ಸಲ್ಲಿ ದೊಡ್ಡದು ಸಮುದ್ರ ಥರ ಎಗರೋದ್ನಲ್ಲ ಹೇಳಿ, ಇಲ್ಲಿ ಅಷ್ಟು ದೊಡ್ಡದು. ಅದು ಈಗ ಅಲ್ಲಿಂದ ಬಂದ್ಬಿಟ್ಟಲ್ಲ ಸಿಸ್ಟರ್, ಬೆಟ್ಟ ಆರೋಗ್ಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಫಿಶ್ ಹಿಡ್ಕೊಟ್ಟಿದೆ. ನಮ್ಮನೆ ಟ್ಯಾಂಕ್ ಒಳಗೆ ಹಾಕದ ಅಂತ. ಬಟ್ ಇವರು ಇದನ್ನು ಬೇಯಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸಿಸ್ಟರ್ ಅವರು ಕಷ್ಟಪಟ್ಟು ಫಿಶ್ ಕಬಾಬ್ ನಮ್ಮ ಸಿಸ್ಟರು, ನಮ್ಮ ಪ್ರಾಣ ಫಸ್ಟ್ ಟೈಮ್ ತಿಂತಿದ್ದಾರೆ ಇಷ್ಟೊಂದು. ನೋಡಿ, ಒಂದು ಸತಿ ತಿಂದು ಎಷ್ಟು ಖುಷಿ ಪಡ್ತಿದ್ದಾರೆ ನಮ್ಮ ಸಿಸ್ಟರು. ಇವತ್ತು ಕಾರ್ತಿಕ್ ಶುಕ್ರವಾರ ಫ್ರೆಂಡ್ಸ್, ಅದಕ್ಕೆ ನಾನು ನಾನ್ ವೆಜ್ ಏನು ತಿಂತಾ ಇಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ಸಿಸ್ಟರ್ ಅವ್ರ ಅಮ್ಮ ಏನಾರ ಬೈತಾರೆ ಅಂತ ನಮ್ಮ ಸಿಸ್ಟರ್ ಅವಸ್ಕ ತಿಂತಿದ್ದಾರೆ. ಬಟ್ ಈ ಚಾನಲ್ ಓನರ್ ಅವರು ಈ ವಿಡಿಯೋನ ಕಟ್ ಮಾಡಿ ಮುಂದಿನ ವಿಡಿಯೋವನ್ನು ಹಾಕಬೇಕು ಅಂತ ನಾನು ಅವರಲ್ಲಿ ರಿಕ್ವೆಸ್ಟನ್ನು ಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಏನೇ ಬೇಕಂದ್ರೂ ನಾವು ಮಾಡ್ಕೊಡ್ತೀವಿ. ನಮ್ಮ ಸಿಸ್ಟರ್ ವಿಡಿಯೋನ ತಿನ್ನೋದನ್ನ ಕಟ್ ಮಾಡಿ ಪ್ಲೀಸ್. ಬೇಗನ ಅವ್ರಿಗೆ ಏನು ಬೇಕು? ನೋಡೋದು ಕುತ್ಕೊಂತು ಕೊಡ್ತಾರ ಅಂತ. ಸಂಗಡು ನಾಯಿನೂ ಬಿಡಲ್ಲ ಗುರು ಇವರು. ಇವಳ ಯಾವ ನಾಯಿನೂ ಬಿಡಲ್ಲ ಇವಳು. ಅದು ಒಂಟೆ ಹೋಯ್ತು. ನಮ್ಮನೆ ನಾಯಿ ಸಾಕಿದೀವಲ್ಲ ಗೊತ್ತು. ಬಾರೋ ಬಾರೋ
ಗೋ ಕರಿತಾವಳೆ. ನೀವು ಫೋಟೋ ತೆಗಿತಾ ಇದ್ದೀರಾ? ಇದು ವಿಡಿಯೋ ಮುಗಿತಾ? ಬೇಡ. ಕರಿಯೇ ಅದು ಬರ್ತಾನೆ ಇಲ್ಲ. ಈ ಕಡೆ ಬಾ, ಪೀಸ್ ಕೊಡ್ತೀನಿ ಬಾಯ್ಲಿ. ಎತ್ಕೋ ಇದೆಲ್ಲ ಅದು ಹಾಕ ಅದನ್ನ ಹಾಕೊಂಡೆ ಇಟ್ಟು ಬರೀ ಇಟ್ಟು. ಹಾಕೆ ಬಾಯ್ಲಿ ಬಾ ಬಾ ಬಾ. ನೋಡು ಕಣ್ಣನ್ ಮೊನ್ನೆ ಎಂತ ಡ್ರಾಮಾ, ನಮ್ಮ ಥರ ಡ್ರಾಮಾ. ನಡಿಯಲಿ ಕುತ್ಕೋಲಿ, ಕುತ್ಕೋ ಬಾಯ್. ನೋಡಿ ಇವಾಗ ಕುತ್ಕೊಂತು. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ, ಹಿಂಗೆ ತಿರ್ಗೋ. ಹಿಂತಿರ್ಗು ಬಾರ ಇಲ್ಲಿ. ಓಯ್ ಹುಡುಗಿ ಅನ್ಸುತ್ತಿದ್ದು ಹುಡುಗಿ ತಾನೆ. ನಂಗೆ ಗೊತ್ತಿಲ್ಲ ನೋಡೋದು ನೀನು ಇಟ್ಟಾಕ್ತಿ ಅಂತ ಗೊತ್ತಾಗೋಯ್ತು ಅದಕ್ಕೆ. ಇಲ್ಲ ಇಲ್ಲ ಬರುತ್ತೆ. ಇಲ್ಲಿ ಬಾಯ್ ಬಾ. ಚಿನ್ನಮ್ಮ ಚಿನ್ನಮ್ಮ ಪಪ್ಪ ಬೊಪ್ಪ ಬಾಲಲ್ಲಿ ಹೊತ್ಕೊಂಡ್ಬರ್ತೆ ನೋಡಪ್ಪ. ಪಪ್ಪ ಅಲ್ಲಿ ಕೊಡೋದ ಪಪ್ಪ ಇಲ್ಲಿಗೆ ಈ ಕಡೆ ತಿರ್ಕ. ದೇವ್ರೆ. ಬಾ ಅಣ್ಣ ನೀವು ಒಂಚೂರು ತಗೋ. ನಿನಗೂ ಹಾಕಿಬಿಟ್ಟಂಗೆ. ನೀನು ಫೋಟೋ ತೆಗಿಯ. ಅಮ್ಮನೇದಾ? ನಾಳೆ ತಿನ್ನಿಸ್ತೀನಿ ನಿಂಗೆ. ಎತ್ಕೋ ಇವಾಗ ಬಾರಿ ಕಿತ್ಕೋ ಸಂಗೀತ. ಬಾರಿ ಕಿತ್ಕೊಳ್ಳೆ. ಬಾಯಲ್ಲಿದ್ರೆ ಎದುರು ಬಿಡ್ತಾನೆ. ಬೇಡ ತಿನ್ಕೋ ಹೋಗ. ಎಲ್ಲ ಮಾಡಿದೀನಿ ಸಿಸ್ಟರ್. ನೋಡೋದು ಕಳ್ಳ ಮಗಂದು ತಿಂದುಬಿಟ್ಟು ತಿಂದ್ಬಿಟ್ಟು ಓಡೈತಿ. ಕುಮಾರ್ ಅವರೇ ಏನೇನು ತಿಂದ್ರಿ ಇವಾಗ ನೀವು? ನಾನು ಇವಾಗ ಕ್ರ್ಯಾಪ್ ತಿಂದೆ, ಫಿಶ್ ಕಬಾಬ್ ತಿಂದೆ, ಬಾಂಗ್ಡಾ ಫಿಶ್ ಒಂದು ತಿಂತಾ ಇದ್ದೀನಿ. ಜಿಲೇಬಿ ತಾನೇ ಇದು? ಹಾಂ ಜಿಲೇಬಿ ಫಿಶು ಅಂದರೆ ಬಾಂಗ್ಡಾ ಜಿಲೇಬಿ ಎರಡು ಮಿಕ್ಸ್ ಏನೇನು ಏನಿಲ್ಲ ಹೇಳಿ ಹೆಂಗಿದೆ? ತಿಂತಾ ಇದ್ದೀನಿ. ಇದೆಲ್ಲ ಫುಲ್ಲು ಮುಗಿಸ್ಬೇಕು. ಅರ್ಧ ಈಗ ಎತ್ತಿಪ್ಪ ಕೊನೆತಿ ಇಲ್ಲಿ ಬಂದು ಇಲ್ಲಿ ಬಲ್ಮುರಿ ಫಾಲ್ಸಿಗೆ ಬರೋರಿಗೆ ಏನಂತ ಹೇಳ್ತೀರಾ? ಹಾಂ ಹಾಂ ಬಲ್ಮುರಿ ಫಾಲ್ಸಿಗೆ ಬರೋರಿಗೆ ಏನಂತ ಹೇಳ್ತೀರಾ? ಬಲ್ಮುರಿ ಫಾಲ್ಸ್ ಬಂದವ್ರಿಗೆ ನೀರಲ್ಲಿ ಚೆನ್ನಾಗಿ ಆಟ ಆಡಿ, ಆದರೆ ಜಾಸ್ತಿ ಹೊತ್ತು ಇಡಕ್ಕೆ ಹೋಗ್ಬಿಡಿ, ಆಳದ ಹತ್ರ ಹೋಗ್ಬಿಡಿ, ಮೀನು ತಿಂದು. ನಾನು ಫಿಶ್ ರಿವ್ಯೂ ಕೊಡಿ ಅಂತ ಕೇಳೋದು. ನಾನು ಎಲ್ಲ ನೀವು ಸೇರಿ ಹೇಳೋದು. ಓಕೆ, ಎಲ್ಲಿ ಬಂತಿನ ಕೇಳ್ತೀರಾ? ಬಂದು ಫಸ್ಟ್ ಅಂಗಡಿನೇ ಬನ್ನಿ, ಸೂರಜ್ ಕೂಲ್ ಚೆನ್ನಾಗಿ ಊಟ ಮಾಡಿ, ಫಿಶ್ ತಿನ್ನಿ, ಕ್ರ್ಯಾಬ್ ತಿನ್ನಿ, ಚೆನ್ನಾಗಿದೆ. ಫಿಶ್ ಕಬಾಬು ಚೆನ್ನಾಗಿದೆ. ತಿಂದು ಆರಾಮ ಮನೆಗೆ ಹೋಗಿ ಕಾಸೆಲ್ಲ ತೊಗೊಂಡೋಗಿ. ಒಂದು ಹಿಡ್ದು ಅವಾರ್ಡ್ ಕೊಡ್ಸೋಣ ನೋಡಿ, ಹಾರ್ಟ್ ಶೇಪಲ್ಲಿದೆ. ಅಣ್ಣ ಐ ಲವ್ ಹೇಳಿ. ಅಣ್ಣ ಅಂಕಲ್ ಹೊಡಿತಾರೆ. ಅಣ್ಣ ಯಾಕೆ ಬೇಜಾರಲ್ಲಿದ್ದೀರಲ್ಲ? ಏನಿಲ್ಲ ಅಕ್ಕ, ಫೋನ್ ಹಿಡ್ಕೊಂಡು ಕೂತಿದ್ದೀನಿ. ಹಾಂ ಏನು ಮತ್ತೆ ಎಲ್ಲ ಟಿಕೆಟ್ ಮಾಡ್ಕೊಂಡು ಕೂತವ್ರು ಇಬ್ರು ಇಲ್ಲವ್ರ ಯಾರಿಬ್ರು? ಅವರೊಬ್ರು. ಅವಣ್ಣ ಬನ್ನಿ ಬನ್ನಿ ಅಂದ್ರೆ ನಾನು ತಿನ್ನಲ್ಲ ಬರಲ್ಲ ಅಂತಾರಪ್ಪ. ಏನಾದ್ರು ಮಾತಾಡಿ. ಏನು ಇಲ್ಲ ಅಕ್ಕ, ಏನು ಮಾತಾಡಲ್ಲ, ರೀಲ್ಸ್ ನೋಡ್ದಾಗ ಕೂತಿದ್ದೀನಿ ಅಷ್ಟೇ, ಸ್ಟೋರಿ. ನಾನು ಬೇಜಾರಲ್ಲಿದ್ದೀರಾ ಅಂತ ನಮ್ಮ ಅಣ್ಣನ ಕರ್ಕೊ ಬಂದ್ರೆ ಮಾತಾಡ್ಸೋಣ ಅಂತ. ಇಲ್ಲ ಅಕ್ಕ, ಏನು ಬೇಜಾರಿಲ್ಲ. ಪಾಪ ಯಾವ ಹುಡುಗಿ ಫೀಲಿಂಗೋ ಏನೋ. ಇವಾಗ ಅನ್ಕೋಬೇಕು, ಯಾರು ಏನು ಫೋನ್ ಮಾಡಿ ಏನಂದ್ರೋ ಏನೋ. ಯಾರೇನು ಒಂದಿಲ್ಲ ಅಕ್ಕ. ಮತ್ತೆ ಯಾಕೆ ಟೆಂಪಲ್ ಹೋಗ್ಬೇಕಷ್ಟೇ ಈಗ. ಮಾಮೂಲಿ ಅಲ್ಲಿ 8 o'clock ಟೆಂಪಲ್ ಕ್ಲೋಸ್ ಆಯ್ತದೆ. ಅದ್ಬಿಟ್ರೆ ಬೇರೆ ಏನು ವರ್ಕ್ ಇಲ್ಲ ಈಗ. ಇದ್ದಿದ್ದು ವರ್ಕ್ ಎಲ್ಲ ಮುಗೀತು. ಏನು ಟೆಂಪಲ್ಗೆ ಹೋಗ್ಬೇಕು? ತಂಗಿ ನೀವೇನು ಮಾಡ್ತಾ ಇದ್ದೀರಾ ಅಕ್ಕ?
ಏನೋ ಮಾಡ್ತಾ ಇದೀನಿ. ನೋಡಕ್ ಚೆನ್ನಾಗಿಲ್ಲ ಹಾಕಿದೀನಿ. ಅಯ್ಯೋ ಚೆನ್ನಾಗಿ ಬರ್ತಿದ್ದೀರಾ ಬಿಡಿ ಅಣ್ಣ. ಗುರು ಬೇಡ ಗುರು, ಬೇಡ ಬಾ ಹೋಗದ. ತಿನ್ನಂಗಿರ ಆಯ್ತಾ ನೋಡು, ಬೇಡ ಬಿಡು, ಸಪ್ರೇಟಾಗಿ ಮಾಡೋರಂತ. ಬೇಕಾ ಹೇಳು ಜಲ್ದಿ. ನೋಡಾಯ್ತಾಗ ಬೇರೆ ಕೈಯೇ ತಂದ್ಬಿಟ್ಟು ಏನು ಮಾಡಲ್ಲ. ಬಿಡೋಣ, ಈಗ ಹೇಳ್ಕೊಟ್ಟಲ್ಲ ಬಿಡೋಣ ನಾನು ಹಿಡ್ಕೊಡ್ತೀನಿ. ನಿಲ್ಪ ಸುಮ್ಮನೆ ಒಂದು ನಿಮಿಷ ಹಿಡ್ಕೊಡ್ತೀನಿ. ನೀನು ಚಾಲೆಂಜ್ ಮಾಡಿದ್ದೀನಿ. ನೀ ಸಿಗ್ತಾ ಇರು ಗುರು. ಹಿಡ್ಕೊಳ್ಳೆ ಅಂಕಲ್ ಹಿಡ್ಕೊಡ್ತಾರೆ. ಗುರು ಬಂದೆ, ಒಂದೇ ನಿಮಿಷ. ಅವಳು ಹಿಡ್ಕೊತಾಳಂತೆ ಕೊಡಿ. ಬೋಡ ಒಬ್ರು ಇಟ್ಕೊಳ್ಳಿ, ಹಿಡ್ಕಾಕ ಈ ಕಡೆ ಹಿಡ್ಕೋಬೇಕು. ಫಸ್ಟ್ ಈ ಕಾಲು ಇಟ್ಕೊಳ್ಳಿಕ, ಎರಡನ್ನೂ ಇಟ್ಕೊಳ್ಳಿ. ಇಟ್ಕೊಳ್ಳಿ. ಏನು ಮಾಡಲ್ಲ, ಇಟ್ಕೊಳ್ಳಿ ಆರಾಮಾಗಿ. ಏನು ಬರಲ್ಲ, ಸುಮ್ಮನೆ ಆಯ್ತಾ ಪಾಪ ಒಣ್ಣಿಗೆ ಟೈಮ್ ಆಯ್ತಂತೆ ಬರ್ರೋ. ಬಂದೆ ಇವಾಗ ಒಣ್ಣಿಗೆ ಕಚ್ಚಿಸೋಣ. ಬರೋ ಬಿಡು ಬಿಡು ಹಂಗೆ. ನಡೀರಿ ಈಗ ಜಲ್ದಿ. ಪರವಾಗಿಲ್ಲ, ಇವಾಗ ವಿಶ್ ಮಾಡೋಣ, ಖುಷಿ ಆಯ್ತು. ಅದೇಪ್ಪ ಬೆಂಗಳೂರಿಗೆ ಹೋಗೋ ತನಕ ಪಾಪ ಬೇಜಾರು ಮಾಡ್ಕೊಂಡೆ ಹೋಯ್ತಿದ್ದಂತೆ. ಯಾವ್ದು ಹೇಳಿ ಅಣ್ಣ? ಯಾವ ಥರದಣ್ಣ? ಜಾನಿ ಮೇರಾ ನಮ್ಮ ಹತ್ರದ್ದು. ಜಾನಿ ಯಾವ ಸೀಮೆಯ ಮಯಗದ? ಯಾವ ಸೀಮೆಯ? ಯಾಕೆ ಈ ಸಾಂಗ್ ಸಡನ್ ಆಗಿ ಲೈನ್ ಚೆನ್ನಾಗಿದೆ ಅಕ್ಕ. ಆಯ್ತಾ ನಿಮ್ಮ ಹುಡುಗಿ ನಿಜ ಅಕ್ಕ, ಬೀದಿಯಲ್ಲಿ ನೀನೇಕೆ ಯಕ್ಷ? ಇವ್ರ ಮನೆ ರೋಡು. ಹೇಳಿ ಪರವಾಗಿಲ್ಲ. ಹೇಳಿ ಅಜೀಬ್ ಮಾಡ್ತಾರೆ ಬಾಸ್. ನೋಡಮ್ಮ. ಶಿವಣ್ಣ ಅಲ್ಲಿ ಆ ಕಡೆ ಇಲ್ಲ, ಬೇಡ ಅಂತ. ಸಾರಿಪ್ಪ. ತಗಿಲ ಬಾಯ್. ಎಲ್ಬಡಣ ಬಂದೆ ಬಂದೆ ನಕ್ಷತ್ರ ಲೋಕ ಎಂದಿಗೂ ಜೊತೆಗಿರೋ ಒಬ್ಬ ಸನ್ಮಿತ್ರ ಬೇಕಾ? ಬೀದಿಯಲ್ಲಿ ನೀವೇಕೆ ಬಂದೆ ಕಣ್ಣಿಗೆ? ಬೀದಿಯಲ್ಲಿ ಬಿದ್ದ ಮೇಲೆ ಯಾಕೆ ಅಂಜಿಕೆ?
ಇಲ್ಲ ಅಕ್ಕ, ನಾನ್ ಚೆನ್ನಾಗಿದೆ. ಅಜ್ಜಿ finish ಮಾಡ್ತಾರೆ ಅಕ್ಕ ಆಮೇಲೆ. ಯಾಕೆ ಅಜ್ಜಿಗ್ ಮಾಡೋಣ, ಫುಲ್ ಬ್ಲೆಸ್ ಆಗ್ತಿದ್ದೀರಾ ಸಾಂಗಿಗೆ. ಇಲ್ಲ ಅಕ್ಕ. ನೀವು ಅಜ್ಜಿ ಮಗ ಥರ ಇಲ್ಲ, ಕ್ಯೂಟ್ ಕ್ಯೂಟ್ ಚೆನ್ನಾಗಿದ್ದೀರಾ ಈಗ ಸಂದರ್ಭವೇನು ಅಂತರೇನು ನನ್ನಲ್ಲಿ ಕಂಡೆ ಸ್ವಪ್ನ ಸುಂದರಿ ಹಿಂದೆ ಮುಂದೆ ನೋಡಬೇನಿ ಸ್ವಲ್ಪ ಹಿಂದೆ ಕನಸಿದೆ ಯಾವ ಸೀಮೆಯ ಹಮಾರ ಬಕ್ಕಾ 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 ನನ್ನ ಫುಲ್ಲು ಆಗಲ್ಲ ಅಚೀವ್ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ನನ್ನ ಕೈಲಿ ಆಯ್ತಿಲ್ಲ ಬಿಟ್ಬಿಡಿ ಫ್ರೆಂಡ್ಸ್, ನನ್ನ ಕೈಲಿ ಆಯ್ತಿಲ್ಲ, ಯಾರು ಹಿಡ್ಕೊಂಡಿರೋರು ನಿಮ್ನ ಹುಡುಗಿ? ನನ್ನ ಇಲ್ಲೇ ಇಳಿಸ್ಬಿಡಿ ಫ್ರೆಂಡ್ಸ್. ಇದನ್ನ ಒಂದು ಹುಡುಗಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದೀನಿ. ಇದು ಪುದೀನ ಸೊಪ್ಪು ಅಂತ ಹೆಣ್ಮಕ್ಳು ಬಂದು ಗಂಡೈಕ್ಳು ಗೊತ್ತಿಲ್ಲ ತಿಳ್ಕೊಂಡಿದೀವಿ. ಅದೇ ಹುಡುಗಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದೀನಿ. ಅವಳು ಇದರಿಂದ ಏನಕ್ಕೆ ಪ್ರಪೋಸ್ ಮಾಡ್ತೀಗ ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ಅದೇ ತಿನ್ನೋದು, ನೀನ್ ಇದನ್ನೇ ಹಾಕ್ಬೇಕು, ಈ ರೋಸ್ ಎಲ್ಲ ಕೊಟ್ರೆ ವೇಸ್ಟ್ ಆಗ್ಬಿಡುತ್ತೆ, ಇದನ್ನ ಅದಾರೆ ಕಿತ್ತಿಸ್ಬಿಡ್ತೀಯ, ಇದು ನಿನ್ನ ಪ್ರೀತಿ ಹೊಟ್ಟೆನಲ್ಲಿ ಇರುತ್ತೆ. ಅವಳಿಗೆ ನೀನೇ ಅದು ಚೆನ್ನಾಗಲ್ಲ. ಈಗ ನಾನೇ ಬಲ್ಮುರಿ ಫಾಲ್ಸ್ ಅಲ್ಲಿ ಗದ್ದೆ ಒಳಗೆ ಹೋಗಿ ಹುಡುಕಿ ಪಡ್ಕಿ ಕಿತ್ಕಾ ಬಂದಿದ್ದೀನಿ. ಪಾಪ ಹುಡುಗಿ ಕಷ್ಟಪಟ್ಟು ಚಿಕ್ಕ ಅಲ್ಲಿ ಮೊಸಳೆ ಇತ್ತು, ಆ ಮೊಸಳೆನ ದಾಟಿ ಅದ್ರ ಮೇಲೆ ಎಗ್ರು ಬಂದು ಕಿತ್ಕೊ ಬಂದಿದ್ದೀನಿ. ಯಾವ ಮೊಸಳೆ ಇತ್ತಪ್ಪ? ಅಲ್ಲಿ ನಮ್ಮನ್ನ ತಿನ್ನೋ ಮೊಸಳೆ ಇತ್ತು. ನಾವು ತಿನ್ಬೇಕು ಅನ್ಕೊಂಡು ಯಾವ ಮಾಡ್ಬಿಡಿ ನನ್ನೇ ತಿನ್ಬಿಟ್ಟಿರೋದು ಅದು. ಅದರಿಂದ ನಾನು ಇದೊಂದು ಕಿತ್ಕೊಂಡು ಬಂದೆ. ನಾವು ಫುಲ್ ಎಂಜಾಯ್ ಮಾಡಿಕೊಂಡು ಫನ್ ಮಾಡಿಕೊಂಡು ನಿಮಗೆ ಸರಿಗೆ ಸೂಟ್ ಆಯ್ತು ಅಂತ ಕರ್ಕೊಂಡೋಗಿ ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರು, ಅಂದರೆ ಬ್ಯಾಂಗ್ಳೂರಿಗೆ ಬಸ್ ಹತ್ತಿದ್ವಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.